Hello friends, let us start today's session. Okay, Python programming, right? Okay, so let us introduce this. Let us start with the topic of introducing Python. Okay, so what are the features? ಏನಕ್ಕಪ್ಪ ಯೂಸ್ ಮಾಡ್ತೀವಿ ಪೈಥಾನ್? ನಿಮಗೆ ಇಷ್ಟೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದ್ದಾವೆ ಆಲ್ರೆಡಿ. ಪೈಥಾನ್ ಏನಿದು, ವಾಟ್ ಈಸ್ ದ ನೀಡ್ ಆಫ್ ದಿಸ್ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತಾ ಒಂದು ಪ್ರಶ್ನೆ ಕೇಳ್ಬೋದು. ಓಕೆ, ದೇಸ್ದು ಪೈಥಾನ್ ಪ್ರೋಗ್ರಾಮಿಂಗ್ ಎಷ್ಟು ಈಸಿ ಇದೆ ಅಂದರೆ, ನೀವು ಸಿ ಲ್ಯಾಂಗ್ವೇಜ್ ಕಲಿಯೋದಕ್ಕಿಂತ ಈಸಿ ಇದೆ, ಅಷ್ಟು ಈಸಿ ಕೋಡಿಂಗ್. ನೀವು ಸಿ ಪ್ರೋಗ್ರಾಮ್ ಬರೀಬೇಕಂದ್ರೆ ಹೆಡರ್ ಫೈಲ್ಸ್ ಹಾಕಬೇಕು. ಓಕೆ, ಮತ್ತು ಪ್ರೋಗ್ರಾಮ್ ಸ್ಟ್ರಕ್ಚರ್ ನೋಡ್ಕೋಬೇಕು. ಜಾವಾ ಪ್ರೋಗ್ರಾಮ್ ಬರೀಬೇಕಂದ್ರೆ ಒಂದು ಸಮ್ ಬ್ರಾಕೆಟ್ಸ್ ಹಾಕಬೇಕು. ಒಂದು ಪ್ರಿಂಟ್ ಔಟ್ಪುಟ್ ತೆಗಿಬೇಕು ಅಂದರೆ ನಾನು ನಿಮಗೆ ಒಂದು ಡೆಮೋಗೆ ಒಂದು ಪ್ರೋಗ್ರಾಮು ರನ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ಐಡಿಯಲ್ಲಿ ಪೈಥಾನ್ 3.11 ಇದು ಇನ್ಸ್ಟಾಲೇಷನ್ ಪ್ರೋಸೆಸ್ ಕೂಡ ಇದೆ, ತೋರಿಸ್ತೀನಿ ಹೇಗೆ ಅಂತ. ಓಕೆ, ತುಂಬ ಈಸಿ ಇದೆ. ಸೊ ಐಡಿಯಲ್ಲಿ ಈಸ್ ದಿ ಫಸ್ಟ್ ಟೈಮ್ ವೆನ್ ನೀವು ಎಲ್ಲಿನಲ್ಲಿ ನಿಮ್ಮ ಫಸ್ಟ್ ಪ್ರೋಗ್ರಾಮ್ಸ್ನ ರನ್ ಮಾಡ್ತೀರಾ. ಇದನ್ನು ಫಾಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೀವು ಇನ್ಸ್ಟಾಲ್ ಮಾಡಿದಾಗ ಈ ಥರ ಎಲ್ಲ ಫಾಂಟ್ಸ್ ಇರಲ್ಲ, ನಿಮಗೆಲ್ಲ ಕ್ಲಿಯರಾಗಿ ಕಾಣಲಿ ಅಂತ ಇದನ್ನು ಚೆನ್ನಾಗಿ ಫಾಂಟ್ ಕಾಣೋ ಹಾಗೆ ದೊಡ್ಡ ಸ್ಟೈಲಲ್ಲಿ ಹಾಕ್ಕೊಂಡಿದ್ದೀನಿ. ಓಕೆ, ಐಡಿಯಲ್ಲಿ ಪೈಥಾನ್ 3.11 ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೂ ಕೊಡ್ತೀನಿ, ಮತ್ತು ನಿಮಗೆ ವೆಬ್ಸೈಟ್ ಲಿಂಕು ಕೊಡ್ತೀನಿ. ಇದನ್ನೆಲ್ಲ ಡೌನ್ಲೋಡ್ ಮಾಡೋದಂತೂ ವಿಚ್ ಈಸ್ ದ ಲೇಟೆಸ್ಟ್ ವರ್ಷನ್ ಪೈಥಾನ್ 3.11, ರೈಟ್? ಸೊ ಇದನ್ನು ನೀವು ನೋಡ್ಬೋದು. ಸೊ ನೀವು ಔಟ್ಪುಟ್ ತೆಗೆಯೋದಕ್ಕೆ ಒಂದು ಹಲೋ ವರ್ಲ್ಡ್ ಪ್ರಿಂಟ್ ಮಾಡಬೇಕು ಅಂದರೆ ನೀವು ಜಾವಾದಲ್ಲಿ ಏನೇನು ಮಾಡಿದ್ರಿ, ಯು ಹ್ಯಾವ್ ಗಾನ್ ಥ್ರೂ ಲಾಟ್ಸ್ ಆಫ್ ಥಿಂಗ್ಸ್. ಲೈಕ್ ಪ್ರೋಗ್ರಾಮ್ ನೇಮ್ ಕೊಡಬೇಕು, ಪ್ರೋಗ್ರಾಮ್ ಹೆಸರು ಸೇಮ್ ಇರಬೇಕು, ಓಕೆ, ಕ್ಲಾಸ್ ನೇಮು ಸೇಮ್ ಇರಬೇಕು, ಅದೆಲ್ಲ ಜಾವಾದಲ್ಲಿ ಮಾಡಿದ್ದೀವಿ. ಇದನ್ನು studio.h.cl ಮಾಡಿದ್ರೆ, ಓಕೆ, ಅದೆಲ್ಲ ಮಾಡಬೇಕು. ನಿಮಗೆ ಇಲ್ಲೇನು ಮಾಡೋಂಗಿಲ್ಲ, ಜಸ್ಟ್ ಪ್ರಿಂಟ್, ಓಪನ್ ದ ಬ್ರಾಕೆಟ್, ನಾಟ್ ದಿಸ್ ಒನ್, ಸ್ಮಾಲ್ ಬ್ರಾಕೆಟ್, ಸಿಂಗಲ್ ಕೋಟ್ಸ್ ಆದರೂ ಕೊಡಿ, ಸಿಂಗಲ್ ಕೋಟ್ಸ್ ಕೊಟ್ಟರು ಓಕೆ, ಡಬಲ್ ಕೋಟ್ಸ್ ಕೊಟ್ಟರು ಓಕೆ, ಹಲೋ ವರ್ಲ್ಡ್. ಓಕೆ, ಸೊ ಏನು ಕೊಡ್ತೀರಾ ಅದನ್ನು ಸಿಂಗಲ್ ಕೋಟ್ಸ್ ಕೊಟ್ಟರೆ ಸಿಂಗಲ್ ಕೋಟ್ಸಿಂದ ಕ್ಲೋಸ್ ಮಾಡಿ, ಡಬಲ್ ಕೋಟ್ಸಿಂದ ಕ್ಲೋಸ್ ಮಾಡಿ, ರನ್. ಸೊ ಔಟ್ಪುಟ್ ಬಂತು. ಸೊ ದಟ್ ಮಚ್ ಈಸಿ. ಓಕೆ, ಈಗ ನಾನು ನಿಮಗೆ ಅದನ್ನು ಡಬಲ್ ಕೋಟ್ಸಲ್ಲಿ ಹಾಕಿರೋದನ್ನು ತೋರಿಸ್ಕೊಡ್ತೀನಿ. ನೀವು ಹೇಗಾದರೂ ಯೂಸ್ ಮಾಡ್ಬೋದು, ದಟ್ ಮಚ್ ಫ್ಲೆಕ್ಸಿಬಲ್ ಇಟ್ ಈಸ್. ಓಕೆ, ಡಬಲ್ ಕೋಟ್ಸ್ ಹಾಕಿದ್ದೀನಿ ಈಗ. ಓಕೆ, ಸಿ. ಸೊ ಇದನ್ನು ಯಾವ ರೀತಿ ಓಪನ್ ಮಾಡ್ತೀರಾ ಆ ರೀತಿ ಕ್ಲೋಸ್ ಮಾಡಿ ಅಂತ ಅರ್ಥ. ನೀವು ಯಾವ್ದಾದ್ರು ಕೋರ್ಸ್ ಯೂಸ್ ಮಾಡಿ, ಇವೆರಡರಲ್ಲಿ ಯಾವ್ದಾದ್ರು ಯೂಸ್ ಮಾಡಿ ಅಂತ ಅರ್ಥ. ಸೊ ಮಧ್ಯದಲ್ಲಿ ಡಬಲ್ ಕೋಟ್ಸ್ ಬೇಕು ಅಂದರೆ ಏನು ಮಾಡಬೇಕು, ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಮಧ್ಯದಲ್ಲಿ ಸಿಂಗಲ್ ಕೋಟ್ಸೇ ಬೇಕು ಅಂದರೆ ಏನು ಮಾಡಬೇಕು, ಅದು ಕೂಡ ಸೊಲ್ಯೂಷನ್ ಇದೆ. ಸೊ ದಟ್ ಫ್ಲೆಕ್ಸಿಬಿಲಿಟಿ ಈಸ್ ಪ್ರೊವೈಡೆಡ್ ಬೈ ದಿಸ್, ಓಕೆ, ಪೈಥಾನ್, ರೈಟ್? ಸೊ ಇದ್ರ ಫೀಚರ್ಸ್ ಏನು, ಇದು ಯಾವಾಗಿಂದ ಬಂತು, ಹಿಸ್ಟ್ರಿ ಏನು, ಫಸ್ಟ್ ಫೀಚರ್ಸ್ ನೋಡೋಣ. ಇನ್ನೇನೇನಕ್ಕೆ ಬಳಸ್ತೀವಿ. ಓಕೆ, ಟು ಅಂಡರ್ಸ್ಟ್ಯಾಂಡ್ ದಿ ಯೂಸ್ ಆಫ್ ಬೇಸಿಕ್ ಆಫ್ ಪೈಥಾನ್, ಟು ಅಂಡರ್ಸ್ಟ್ಯಾಂಡ್ ದಿ ಹಿಸ್ಟ್ರಿ ಆ್ಯಂಡ್ ಫೀಚರ್ಸ್ ಆಫ್ ಪೈಥಾನ್, ಅಂಡರ್ಸ್ಟ್ಯಾಂಡ್ ಇನ್ಸ್ಟಾಲೇಷನ್ ಆಫ್ ಪೈಥಾನ್. ಈಸಿ ಇದೆ, ಐ ವಿಲ್ ಶೋ ದ ಡಿಸ್ಕ್ರಿಪ್ಷನ್. ಇಟ್ ಈಸ್ ಓಪನ್ ಸೋರ್ಸ್. ಇವೆಲ್ಲ ಫೀಚರ್ಸ್ ಎಲ್ಲ ನಿಮ್ಗೆ ಹೇಳ್ತೀನಿ. ಯಾರು ಬೇಕಿದ್ರೂ ಡೌನ್ಲೋಡ್ ಮಾಡಿ ಇದನ್ನು ಕಲ್ತ್ಕೋಬೋದು. ಯಾವ ಆಪ್ರೇಟಿಂಗ್ ಸಿಸ್ಟಮಲ್ಲಿ ಕೂಡ ಇನ್ಸ್ಟಾಲ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು, ಕೋಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ಬ್ರಾಕೆಟ್ಸ್ ಆ್ಯಂಡ್ ಬ್ರೇಸಸ್ ಆ್ಯಂಡ್ ಪ್ಯಾರಂಥೆಸಿಸ್. ಇದು ನಿಮಗೆ ಗೊತ್ತಿದೆ, ಡೋಂಟ್ ವರಿ, ಅದನ್ನು ಕೂಡ ಇದರಲ್ಲಿ ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ವಾಟ್ ಈಸ್ ಪೈಥಾನ್ ನಾವು? ಪೈಥಾನ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಅಂತ ಏನಕ್ಕೆ ಕರ್ತೀವಿ? ಆಲ್ ಇನ್ ಇಂಗ್ಲೀಷ್ ಅಲ್ವಾ? ಸೊ ಇಂಗ್ಲೀಷಲ್ಲಿರೋದ್ರಿಂದ ಅದನ್ನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕಲಿತೀವಿ. ಸೊ ಇಂಗ್ಲೀಷಲ್ಲಿ ಬರೆದು ಇಂಗ್ಲೀಷಲ್ಲೇ ಕಂಪೈಲ್ ಮಾಡಿ ಇಂಗ್ಲೀಷಲ್ಲೇ ಎಕ್ಸಿಕ್ಯೂಟ್ ಮಾಡ್ತೀವಿ. ಹೈ ಲೆವೆಲ್ ನಮಗೆ ಅರ್ಥ ಆಗಿರುತ್ತೆ. ಓಕೆ, ಲೋ ಲೆವೆಲ್ ಅಂದರೆ ಮೆಷಿನ್ ಲ್ಯಾಂಗ್ವೇಜ್. ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂದರೆ ನಿಮಗೆ ಆಲ್ರೆಡಿ ಜಾವಾದಲ್ಲಿ ಕಲ್ತಿದ್ದೀರಾ, ಆ ಕಾನ್ಸೆಪ್ಟ್ಸ್ ಕೂಡ ಇಲ್ಲೂ ಕೂಡ ಬರುತ್ತೆ. ಸೊ ಇಂಟರ್ಪ್ರಿಟೆಡ್ ಅಂದರೆ ಕಂಪೈಲ್ ಆಗಿ ರೆಡಿ ಆಗಿಬಿಟ್ಟಿರುತ್ತೆ. ನೀವು ಕೋಡ್ ಟೈಪ್ ಮಾಡಿದ್ರೆ ತಕ್ಷಣ ರನ್ ಆಗುತ್ತೆ ಅಂತ ಅರ್ಥ. ಓಕೆ,
ಸಿ ಅಲ್ಲಿ ಕಂಪೈಲ್ ಮಾಡಿ ಎಕ್ಸಿಕ್ಯೂಟಿಬಲ್ ಫೈಲ್ ಆಗೋದು ಇಂಟರ್ಪ್ರಿಟೆಡ್ ಅಂದರೆ ಜಸ್ಟ್ ಮಧ್ಯದಲ್ಲಿ ಇನ್ನೊಂದು ಕೋಡಿಂಗ್ ಬರುತ್ತೆ, ರೆಡಿ ಆಗಿರುತ್ತೆ ರನ್ ಆಗೋದಕ್ಕೆ ಅಂತ. ಇಂಟರ್ಪ್ರಿಟೆಡ್ ಅಂದರೆ ಅದೇನೆ. ಸೊ ನೀವು ಜಾವಾದಲ್ಲಿ ಜಾವಾ ಕ್ಲಾಸ್ ಫೈಲ್ ಕ್ರಿಯೇಟ್ ಆಗ್ತಿಲ್ಲ, ಅದಕ್ಕೆ ಇಂಟರ್ಪ್ರಿಟೆಡ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಆ ಕಾನ್ಸೆಪ್ಟ್ಸ್ ಇದೆ. ಸೊ ಡೈನಾಮಿಕ್, ನೀವು ಹೇಗೆ ಬೇಕಾದದನ್ನು ಡಿಸೈನ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಮಲ್ಟಿಪರ್ಪಸ್, ವೆರಿ ಇಂಪಾರ್ಟೆಂಟ್. ಸೊ ಮಲ್ಟಿಪರ್ಪಸ್, ನೀವು ಇದನ್ನು ಯಾವ್ಯಾವ ಪರ್ಪಸ್ಗೆ ನೀವು ಇದನ್ನು ಏನಕ್ಕೆ ಮಲ್ಟಿಪರ್ಪಸ್ ಅಂತ ಕರಿತೀವಿ ಅಂದರೆ, you can build simple programs, you can build web applications, you can build geo applications, whatever. Okay, so that's why it is called object oriented high level language, interpreted dynamic multi-purpose programming language. Python is not intended to work on special areas. ಇದು ಸ್ಪೆಷಲ್ ಏರಿಯಾಸ್ ಸಚ್ ಆಸ್ ವೆಬ್ ಪ್ರೋಗ್ರಾಮಿಂಗ್ ಒಂದಕ್ಕೋಸ್ಕರ ಮಾಡಿಲ್ಲ ಅಂತ, ಒಂದೇ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿಲ್ಲ. ದಿಸ್ ಈಸ್ ವೈ ಇಟ್ಸ್ ನೋನ್ ಆಸ್ ಮಲ್ಟಿಪರ್ಪಸ್. ಸೊ ನೀನು ಸಿಂಪಲ್ ಪ್ರೋಗ್ರಾಮು ಮಾಡು, ವೆಬ್ ಅಪ್ಲಿಕೇಶನ್ನು ಡೆವಲಪ್ ಮಾಡು, ಅಥವಾ CAD ಪ್ರೋಗ್ರಾಮ್ ಕೂಡ ಮಾಡ್ಬೋದು. ಸೊ ಕೆನ್ ಬಿ ಯೂಸ್ಡ್ ಇನ್ ವೆಬ್, ಎಂಟರ್ಪ್ರೈಸ್, CD, CAD ಆ್ಯಂಡ್ ಸೋ ಮೆನಿ. So we didn't need to use data types to declare variables because it dynamically types the, okay. So ನೀವು ವೇರಿಯಬಲ್ಸ್ನ ಹಿಂಗೇ ಟೈಪ್ ಮಾಡ್ರಪ್ಪ, ಇಂಟು ಫ್ಲೋಟು ಎಲ್ಲ ಮಾಡಪ್ಪ ಅಂತ ಹೇಳಿ ಏನು ಕೇಳೋದೇ ಇಲ್ಲ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಂಟೆಂಟ್ ಏನು ಬೇಡ, a = 10 ಅಂತ ಕೊಟ್ಟರೆ ರೈಟ್, ದಟ್ಸ್ ಫಿನಿಶ್. ಸೊ ಪ್ರಿಂಟ್ ಎ ಅಂತ ಕೊಟ್ಟರೆ ಎ ಅಂತ ಕೊಟ್ಟರೆ ಸಾಕು. ಸೊ ವಿಲ್ ಗೆಟ್ ದ 10, ರೈಟ್. ಸಿಮಿಲರ್ಲಿ ಅದೇ ಎಗೆ ನಾನು ಒಂದು ಸ್ಟ್ರಿಂಗ್ ವ್ಯಾಲ್ಯೂ ಕೊಡ್ತೀನಿ, VGFGC ಅಂತ ಕೊಡ್ತೀನಿ. ಸೊ ಇಟ್ಸ್ ಡನ್. ಇಫ್ ಯು ಟೈಪ್ ಇದು VGFGCನೂ ಪ್ರಿಂಟ್ ಆಯಿತು. ಸೊ ಈ ರೀತಿ ಟೈಪ್, there is no need of use of data types to declare variables because of its dynamically typed. So we write a = 10 and integer value is assigned. If you type a equals any string, it will take it as a string. So that much dynamic it is. So Python makes development debugging fast because there is a compilation step included in. There is no compilation step. ಸೊ ಈಗ ನಾನು ಇಷ್ಟೆಲ್ಲ ಪ್ರೋಗ್ರಾಮ್ಸ್ ರನ್ ಮಾಡಿದೆ, ಏನು ಕಂಪೈಲ್ ಮಾಡೋದಕ್ಕೆ ಏನಾದ್ರು ಯೂಸ್ ಮಾಡೋದನ್ನ, ರನ್ ಮಾಡೋಕ್ಕೆ ಏನಾದ್ರು ಯೂಸ್ ಮಾಡೋದನ್ನ. ಸೊ ಐಡಿಯಲ್ಲಿ ಶೆಲ್ಲಲ್ಲಿ ನೀವು ಇದನ್ನು ರನ್ ಮಾಡ್ತಾ ಹೋಗ್ಬೋದು. ನೋ ಕಂಪೈಲೇಷನ್ ಸ್ಟೆಪ್ಸ್, ನೋ ರನ್ನಿಂಗ್ ಸ್ಟೆಪ್ಸ್ ನೀಡೆಡ್. ಸೊ ಇಷ್ಟು ಈಸಿಯಾಗಿದೆಯಲ್ಲಪ್ಪ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಇಷ್ಟು ಚೆನ್ನಾಗಿದೆ ಅಲ್ಲ. ಓಕೆ, ನಿಮಗೆಲ್ಲ ಇಷ್ಟ ಆಯ್ತಲ್ವಾ? ಸೊ ಈಗ ಇದರ ಹಿಸ್ಟ್ರಿ ಹೇಗೆ ಬಂತು ಅಂತಲೂ ನೋಡ್ಬಿಡೋಣ ಒಂದು ಸ್ವಲ್ಪ. ಸೊ ದೀಸ್ ಸ್ಟೆಪ್ಸ್ ಟು ಬಿ, ಇದನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಗೈಡೋ ವ್ಯಾನೋ ರೋಸೋಮ್ ಇನ್ ದ ಇಯರ್ 1991. ಗೈಡೋರ್ ವ್ಯಾನ್ ರೋಸಮ್ ಈಸ್ ಇಂಟ್ರೊಡ್ಯೂಸ್ಡ್. ಅವನೊಬ್ಬನೇ ಇರಲ್ಲ, ಅದರ ಟೀಮ್ ಇರುತ್ತೆ. ದೇ ಆಲ್ ಟುಗೆದರ್ ಟು ದಿಸ್ ಪ್ರಾಜೆಕ್ಟ್ ಥರ ಇದನ್ನು ಮಾಡ್ತಾ ಇರ್ತಾರೆ. ಸೊ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ ಟು ದಿ ವರ್ಲ್ಡ್. ಸೊ ಇನ್ 1991 ಅಟ್ ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್, ನೆದರ್ಲ್ಯಾಂಡ್ಸ್. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ಇವನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಹಿಸ್ಟ್ರಿಯಲ್ಲಿ ದಿಸ್ ಇಸ್ ನೀಡೆಡ್. ಸೊ ಇದನ್ನೆಲ್ಲ ಬರೀಬೇಕಾಗುತ್ತೆ. ಥ್ರೂ ದಿ ಲ್ಯಾಂಗ್ವೇಜ್, ದೋ ದ ಲ್ಯಾಂಗ್ವೇಜ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1991, ಡೆವಲಪ್ಮೆಂಟ್ ಬಿಗನ್ ಇನ್ 1980s. ಸೊ ಇದು ಇಂಟ್ರೊಡ್ಯೂಸ್ ಆಗಿದ್ದು 91ನಲ್ಲೇ ಫಸ್ಟ್ ವರ್ಷನ್ ತಂದಿದ್ದಾದ್ರೂ ಇದನ್ನು 80sಲ್ಲೇ ಶುರು ಮಾಡಿದ್ರು. ಪ್ರೀವಿಯಸ್ಲಿ ವ್ಯಾನ್ ರೋಸಮ್ ವರ್ಕ್ಡ್ ಆನ್ ABC language and Centrium Visconde and Informatica CWI in the Netherlands. ಇದು ಕಂಪ್ನಿ ಹೆಸರು, ರೈಟ್. ಸೊ ಎ ಬಿ ಸಿಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ABC ಲ್ಯಾಂಗ್ವೇಜ್ ಅಂತ ಇತ್ತು, ಅದರಿಂದ ಸ್ಟಾರ್ಟ್ ಮಾಡಿಬಿಟ್ಟು 80sಲ್ಲೇ ಸ್ಟಾರ್ಟ್ ಮಾಡಿದರು. ಆಮೇಲೆ ಇಟ್ ವಾಸ್ ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಇನ್ 1991. ದ ABC ಲ್ಯಾಂಗ್ವೇಜ್ ವಾಸ್ ಕೇಪಬಲ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ನೀವು
ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಜಾವದಲ್ಲಿ ಕಲ್ತಿರಲ್ಲ, ಸ್ವಲ್ಪ ಗೊತ್ತಿದೆ. ಎರರ್ಸ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ. ಓಕೆ, ಎಕ್ಸೆಪ್ಷನ್ಸ್ ಆರ್ ನಥಿಂಗ್ ಬಟ್ ಹ್ಯಾಂಡ್ಲಿಂಗ್ ದಿ ಎರರ್ಸ್ ಅಂಡ್ ಇಂಟರ್ಫೇಸಿಂಗ್ ವಿತ್ ದ ಅಮೀಬಾ ಆಪರೇಟಿಂಗ್ ಸಿಸ್ಟಮ್. ಅವಾಗ ಯಾವ ರೀತಿ ಅಮೀಬಾ ಆಪರೇಟಿಂಗ್ ಸಿಸ್ಟಮ್ ಅಂತ ಇತ್ತು, ಅದರಲ್ಲಿ ಇನ್ಸ್ಪೈರ್ಡ್ ಬೈ ದಿ ಲ್ಯಾಂಗ್ವೇಜ್ ವ್ಯಾನ್ ರೊಸಮ್ ಫಸ್ಟ್ ಟ್ರೈಡ್ ಔಟ್ ಮೇಕಿಂಗ್ ಹಿಸ್ ಓನ್ ವರ್ಷನ್ ಆಫ್ ಇಟ್, ದಟ್ ಈಸ್ ಇನ್ 1991 ಇಲ್ಲಿ ರಿಲೀಸ್ ಮಾಡಿದ್ರು. ಸೊ ಪೈಥಾನ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ ಎ ಬಿ ಸಿ ಇಂದನೇ ಇನ್ಫ್ಲುಯೆನ್ಸ್ ಆಗಿರೋದು, ಆಫ್ ಕೋರ್ಸ್ ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು. ಅಂಡ್ ಮಾಡ್ಯೂಲ್ 3 ಪೈಥಾನ್ ಈಸ್ ಯೂಸ್ಡ್ ಫಾರ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂಡ್ ಕಂಪನೀಸ್ ಆರ್ಗನೈಸ್ಡ್ ಬೈ organizations such as Google. ಓಕೆ, ಸೊ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ. ಸೊ ಇದು ಎ ಬಿ ಸಿ ಮಾಡ್ಯೂಲ್ 3, ಅದಕ್ಕೂ ಮುಂಚೆ ಬೇರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಬರ್ತಾ ಇದ್ವಲ್ಲ, ಸಿ, ಜಾವಾ, ಕೋಬಾಲ್ ಇವೆಲ್ಲ ಬರ್ತಾ ಇದ್ವಲ್ಲ. ಮತ್ತು ದ ನ್ಯೂ ಎವಾಲ್ವಿಂಗ್ ವೆಬ್ ಟೆಕ್ನಾಲಜಿ, ವೆಬ್ ಅಪ್ಲಿಕೇಶನ್ಸ್ ಎಲ್ಲ ಡೆವಲಪ್ ಆಗ್ತಾ ಇತ್ತಲ್ಲ, ಅದಕ್ಕೆ ತಕ್ಕಂತೆ ಇದನ್ನು ಡಿಸೈನ್ ಮಾಡ್ತಾ ಹೋದರು. ಸೊ ಅಪ್ ಟು ಡೇಟ್ ಆಗಿ ಇದನ್ನು ಡಿಸೈನ್ ಮಾಡಿದ್ರು ಇನ್ 1991. ಇನ್ನು ದಿಸ್ ಈಸ್ ಅಂಡರ್ ಸಿನ್ಸ್ ಇಟ್ ಈಸ್ ಓಪನ್ ಸೋರ್ಸ್, ಇದು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು, ಯಾರು ಬೇಕಿದ್ರು ಇನ್ಸ್ಟಾಲ್ ಮಾಡ್ಕೊಂಡು ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಬೇಕಾಗಿದ್ರು ಅದರಲ್ಲಿ ಇದನ್ನು ರನ್ ಮಾಡ್ತಾ ಹೋಗ್ಬೋದು, ಅಪ್ಲಿಕೇಶನ್ಸ್ನ ಡೆವಲಪ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದನ್ನು ಯಾವ್ಯಾವುದ್ರಲ್ಲಪ್ಪ ಯೂಸ್ ಮಾಡ್ತಾರೆ ಅಂದರೆ ಆರ್ಗನೈಸೇಷನ್ಸ್ ಸಚ್ ಆಸ್ ಗೂಗಲ್, ಇಲ್ಲೂ ಕೂಡ ಯೂಸ್ ಮಾಡ್ತಾರೆ, ಯಾಹೂ, ಸರ್ನ್, ಓಕೆ, ಇಂಡಸ್ಟ್ರಿಯಲ್ ಲೈಟ್ ಮ್ಯಾಜಿಕ್ ಆ್ಯಂಡ್ ನಾಸಾದಲ್ಲೂ ಕೂಡ ಯೂಸ್ ಮಾಡ್ತಾರೆ. ಸೊ ತುಂಬ ಈಸಿ ಇದೆ, ಕ್ಯಾಲ್ಕುಲೇಷನ್ಸ್ ಎಲ್ಲ ನೋಡಿದ್ರಲ್ಲ ಎಷ್ಟು ಈಸಿ ಆಗಿ ಮಾಡ್ಬೋದು ಕ್ಯಾಲ್ಕುಲೇಷನ್. ಐ ವಿಲ್ ಶೋ ಸಮಥಿಂಗ್ ಲೈಕ್, ಓಕೆ, now you want to make some calculation. 4 plus 6, sorry, plus, where is your cursor? 4 plus 6, just give the value. Okay, so calculation ನೀವು ಆರ್ಡಿನರಿ ಆಪರೇಟಿಂಗ್ ಸಿಸ್ಟಮಲ್ಲಿ ಯಾವುದೋ ಕ್ಯಾಲ್ಕುಲೇಟರ್ ತಗೊಂಡು ಯೂಸ್ ಮಾಡ್ತೀರೇನಪ್ಪ ಅನ್ನೋ ಥರ ಅಲ್ವಾ. ಸೊ ಇದು it will also take any sort of calculations within a short of minutes, and coding ತುಂಬ easy. within 50 to 60% ನಿಮಗೆ ಕೋಡಿಂಗ್ ಕಡಿಮೆನೇ ಆಗ್ಬಿಡುತ್ತೆ. ಓಕೆ, ಯೂಸಿಂಗ್ ಪೈಥಾನ್. ಸೊ ವೈ ದ ನೇಮ್ ಪೈಥಾನ್? ಇದಕ್ಕೆ ಪೈಥಾನ್ ಅಂತ ಯಾಕಪ್ಪ ಹೆಸರು ಬಂತು? ಪೈಥಾನ್ ಡೆವಲಪರ್ ರೊಸಮ್ ಆಲ್ವೇಸ್ ವಾಂಟೆಡ್ ದ ನೇಮ್ ಆಫ್ ದ ನ್ಯೂ ಲ್ಯಾಂಗ್ವೇಜ್ ಟು ಬಿ ಶಾರ್ಟ್, ಯುನೀಕ್ ಅಂಡ್ ಮಿಸ್ಟರಿಯಸ್. ಸೊ ಎಲ್ಲದಕ್ಕಿಂತ ಯುನೀಕ್ ಆಗಿರಬೇಕು, ಚಿಕ್ಕದಾಗೂ ಇರಬೇಕು, ನೆನಪಿರಬೇಕು. ಓಕೆ, ಸೊ ಹಿಸ್ಟ್ರಿ ಆಗಬೇಕು ಅಂತ ಹೇಳಿ ಹೆಸರು ಹುಡ್ತಾ ಇದ್ರು. ಇನ್ಸ್ಪೈರ್ಡ್ ಬೈ ಮಾಂಟೀಸ್ ಪೈಥಾನ್ಸ್ ಫ್ಲೈಯಿಂಗ್ ಸರ್ಕಸ್. ಓಕೆ, BBC ಕಾಮಿಡಿ ಸೀರೀಸ್, ಅದರಿಂದ ಇದಕ್ಕೆ ಪೈಥಾನ್ ಅಂತ ಹೆಸರು ಬಂತು. ಸೊ ದಿಸ್ ಇಸ್ ದ ಹಿಸ್ಟ್ರಿ ಆಫ್ ಪೈಥಾನ್. ಯು ಶುಡ್ ನೋ ದೀಸ್ ಇಂಪಾರ್ಟೆಂಟ್ ಥಿಂಗ್ಸ್. Introduced by Guido van Rossum in 1991 in National Research Computer Science, Netherlands. Introduced in 1991. Before it was started in 1980s. Inspired by ABC, which is also in Netherlands, in the company called CWI. The ABC language is capable of accepting this long exception. It was done in Amoeba operating system. Van Rossum tried this first into its first version using this ABC. Python is influenced by the ABC Module 3, and it's also used to develop softwares and also used in big organizations such as Google, Yahoo, CERN, Industrial Light Magic and NASA. Okay, so why the name Python came? Because inspired by the inventor Rossum wants the names to be mysterious, short, unique, and to be this name. So inspired by the Python Flying Circus, a BBC comedy series, he named it as Python. Right? So this is the history of Python. I'm just coming to features ನೋಡೋಣ. ಇನ್ನೂ ತುಂಬ ಓಕೆ, ಸೊ ಫೀಚರ್ಸ್ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಒಂದು 20% ನಿಮಗೆ ಇಂಟ್ರೊಡ್ಯೂಸ್ ಆಗಿದೆ, ಇನ್ನೂ ಜಾಸ್ತಿ ಇದೆ ನೋಡಿ, ಇದಷ್ಟೊಂದಿದೆ. ಪೈಥಾನ್ ಇಸ್ ವೆರಿ ಡೆವಲಪರ್ ಫ್ರೆಂಡ್ಲಿ.
ಯಾಕೆ ಅಂತ ನಿಮಗೆ ತೋರಿಸ್ಬಿಟ್ಟಿದ್ದೀನಿ, ಕೆಲವು ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಮಾಡೋನು ತೋರಿಸ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಡೆವಲಪ್ ಫ್ರೆಂಡ್ಲಿ. ಯಾಕೆ ಅಂದರೆ language which means anyone can learn to code couple of hours or a day. So code ಮಾಡೋದು ಈಸಿ ಅಲ್ವಾ as compared to other object oriented languages like Java, C, C++, C Sharp, Python is easiest to learn, of course. So open source ನಾನು ಹೇಳಿದಾಗ it's free. Python is open source. ಎಲ್ಲಿ ಬೇಕಾದ್ರೂ there is a link ಇದೆ. ಇಲ್ಲಾದರೆ ನೀವು ಜಸ್ಟ್ ಪೈಥಾನ್ ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ಇಟ್ ವಿಲ್ ಡೈರೆಕ್ಟ್ ಯು ಟು ದಿ ವೆಬ್ಸೈಟ್. ದೇರ್ ಯು ಕ್ಯಾನ್ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಟು ಇಟ್ ಕರೆಸ್ಪಾಂಡಿಂಗ್ ಆಪ್ರೇಟಿಂಗ್ ಸಿಸ್ಟಮ್ ಬೇಕಾಗಿರತಕ್ಕಂಥ ಯಾವ ಥರದ ಆಪ್ರೇಟಿಂಗ್ ಸಿಸ್ಟಮ್ ಇದೆ ನೋಡಿಕೊಂಡು ರಿಕ್ವೈರ್ಮೆಂಟ್ ತಕ್ಕಂಥ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬಹುದು. ಸೊ ವೇರ್ ಥೌಸಂಡ್ಸ್ ಆಫ್ ಕೋಡರ್ಸ್ ಗ್ಯಾದರ್ ಡೈಲಿ ಟು ಇಂಪ್ರೂವ್. ಇದಕ್ಕೆ ಒಂದು ಕಮ್ಯುನಿಟಿ ಇದೆ, ಅದರಲ್ಲಿ ಎಲ್ಲರೂ ಸೇರ್ತಾರೆ ಆಪ್ರೇಟಿಂಗ್ ಅಲಾಂಗ್ ವಿತ್ ಪೈಥಾನ್ ಆಸ್ ಫ್ರೀ ಡೌನ್ಲೋಡ್. ಓಕೆ, ಅಲ್ಲಿ ನಿಮಗೆ ಯಾವುದೇ ಸಜೆಷನ್ಸ್ ಇದೆಯಾ ನೀವು ತೊಗೋಬೋದು, ಅಥವಾ ನಿಮ್ಮ ಪ್ರಾಬ್ಲಮ್ ಏನಿದೆ ಆಪ್ರೇಟಿಂಗ್ ಸಿಸ್ಟಮಲ್ಲಿ, ಇಂಥ ಪ್ರೋಗ್ರಾಮ್ ರನ್ ಆಗ್ತಾ ಇಲ್ಲ, ಇಂಥ ಇನ್ಸ್ಟಾಲ್ ಆಗ್ತಾ ಇಲ್ಲ, ಏನಿದೆ ಅವರಲ್ಲಿ ನಿಮಗೆ ಪ್ರಾಬ್ಲಮ್ಸ್ನ ಹಾಕಿದ್ರೆ ದೇ ವಿಲ್ ಗಿವ್ ಯು ದ ಸೊಲ್ಯೂಷನ್. ಓಕೆ, ಸೊ ಸಪೋರ್ಟ್ ಆಫ್ ಜಿ ಯು ಐ ಅಂದರೆ ಏನು? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನಾನು ಮೌಸ್ ಇಲ್ಲಿ ತಗೊಂಡೋಗಿದ್ದೀನಿ ಅಂದರೆ ದಿಸ್ ಇಸ್ 0 1 ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಓಕೆ, ನೀವು ಏನು ಕೋಡಿಂಗ್ ಮಾಡಿದ್ರು ಎಲ್ಲ ಕೋಡಿಂಗ್ ಎಲ್ಲ ಇರುತ್ತೆ, ಬಟ್ ಜಿ ಯು ಐಸ್ ಮೀನ್ಸ್ ನಿಮ್ಮ ಮೌಸ್ ಲೆಫ್ಟ್ ಇಂದ ರೈಟ್ ಹೋಗ್ತಾ ಇದೆ. ಇಫ್ ಯು ಕ್ಲಿಕ್ಡ್ ಹಿಯರ್, ಸೊ ಮೌಸ್ ಇಸ್ ಕ್ಲಿಕ್ಡ್ ಅಂಡ್ ಇನ್ 1 and 2 ಪೊಸಿಷನ್, ಎಕ್ಸ್ ಆಕ್ಸಿಸ್ 1 and ವೈ ಆಕ್ಸಿಸ್ ಇಸ್ 2. ಸೊ 1, 2 ಪೊಸಿಷನ್ ಕ್ಲಿಕ್ ಆಯಿತು, ಇಲ್ಲೇನು ಐಕಾನ್ ಇದೆ, ಸೊ ಇಲ್ಲೇನು ಪ್ರಿಂಟ್ ಆಗಿದೆ, ಇಲ್ಲೇನು ಲೆಟರ್ ಇದೆ ಅಂತೆಲ್ಲ ನೋಡೋದೇ ಜಿ ಯು ಐ. So GUI graphical user interface is one of the key aspect of any programming language because it is the ability to add flair to code and make results more visual. So visual ಯಾಕಂತ ಹೇಳ್ತೀವಿ ಅಂದರೆ ಎಲ್ಲರೂ ಮಾಡೋದು ಅದೇ ಕ್ಯಾಲ್ಕುಲೇಷನ್, a plus b 10 plus 2 5 plus 6 ಓಕೆ 5 divided by 18 ವಾಟ್ ಎವರ್ ಏನೇ ಮಾಡಿದ್ರು ಎಲ್ಲ ಅದೇ ಕ್ಯಾಲ್ಕುಲೇಷನ್ನೇ, ಅದೇ ಟ್ಯಾಬ್ಯುಲೇಷನ್ನೇ, ಅದೇ ಕಂಪ್ಯೂಟೇಷನ್ನೇ. ಓಕೆ, ಬಟ್ ಯು ಡೂ ಇಟ್ ಇನ್ ಗ್ರಾಫಿಕಲಿ ಅಷ್ಟೇ, ರೈಟ್? ಸೊ ಒಂದು ಕಾಪಿ ಮಾಡಿದ್ರೆ ಇದಕ್ಕೆ ಇನ್ನೊಂದು ಸ್ಟ್ರಿಂಗ್ ಆ್ಯಡ್ ಮಾಡಿದ್ರಿ, ಈ ಸ್ಟ್ರಿಂಗ್ ಇತ್ತು ಇನ್ನೊಂದು ಸ್ಟ್ರಿಂಗ್ ಆ್ಯಡ್ ಮಾಡಿ, ಅವೆಲ್ಲ ಕ್ಯಾಲ್ಕುಲೇಷನ್ಸ್ ಟ್ಯಾಬ್ಯುಲೇಷನ್ಸ್ ಗೋ ಬಿಹೈಂಡ್. ಬಟ್ ವೆನ್ ಯು ಡೂ ಇಟ್ ಗ್ರಾಫಿಕಲಿ, ದಟ್ ಮೀನ್ಸ್ ನೀವು ಮೌಸ್ ಕ್ಲಿಕ್ಕಲ್ಲಿ ಮಾಡ್ತಿದ್ದೀರಾ ಅಂದರೆ ಅದಕ್ಕೆಲ್ಲ ಕೋಡಿಂಗ್ ಇರುತ್ತೆ, ರೈಟ್? ಸೊ ಜಿ ಯು ಐ ಕೋಡಿಂಗ್ ಅಂದರೆ ಅದೇನೆ. Graphical user interface two aspect keys of programming language because it is the ability to flair, make code and make the results more visual. So Python has support to wide array of GUIs. So ಇದರಲ್ಲಿ ಮೆನುಸು, ಸಬ್ ಮೆನುಸು, ವಿಂಡೋಸು, ಬಟನ್ಸು ಅವೆಲ್ಲ GUIs ಅಲ್ಲಿ ಬರ್ತಾವೆ. ಮೌಸ್ ಕ್ಲಿಕ್ಡ್, ಮೌಸ್ ರೈಟ್ ಕ್ಲಿಕ್ಡ್, ಮೌಸ್ ರಿಲೀಸ್ಡ್, ಡಬಲ್ ಕ್ಲಿಕ್ಡ್ ಎಲ್ಲ ಆಪ್ಷನ್ಸ್ ಇದ್ರೊಳಗೆ ಬರ್ತವೆ. ಇವೆಂಟ್ ಹ್ಯಾಂಡ್ಲಿಂಗು ಇವೆಲ್ಲ ಬರ್ತವೆ. ನೀವು C# ಇದೆಲ್ಲ ಕಲಿಬೇಕಾಗಿತ್ತು. ಡ್ಯೂ ಟು ಶಾರ್ಟೇಜ್ ಆಫ್ ಟೈಮ್ ಯು haven't, and I will try to go through some of these things of features so that here you have much time, you may get much more time. So object oriented approach, so one of the key aspect of the, so adana GUI nodona. The object oriented approach andre ಏನು? You have the ability to make object oriented program. ಬರೀ ಸಿ ಇದು ಪ್ರೊಸೀಜರ್ ಓರಿಯೆಂಟೆಡ್ ಅಂತ ಗೊತ್ತಾಯ್ತಲ್ವಾ, ಜಾವಾ ಇಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಗೊತ್ತಾಯ್ತಲ್ವಾ. ಇದರಲ್ಲೂ ಇದು ಕೂಡ ಆಬ್ಜೆಕ್ಟ್ ಓರಿಯೆಂಟೆಡ್. ಒನ್ ಆಫ್ ದಿ ಕೀ ಆಸ್ಪೆಕ್ಟ್. ಆಬ್ಜೆಕ್ಟ್ ಓರಿಯೆಂಟೆಡ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದರೆ ಅದೇ ಕ್ಲಾಸು, ಆಬ್ಜೆಕ್ಟ್ಸು ಅಂತೆಲ್ಲ ಕೇಳಿದ್ರಲ್ಲ, ಓಕೆ ಆ ರೀತಿ. ಸೊ ಅದನ್ನು ನಾವು ರಿಯಲ್ ವರ್ಲ್ಡ್ ಎಂಟಿಟಿಗೆ ಮಾಡೆಲ್ ಮಾಡ್ತೀವಿ. ಪ್ರೋಗ್ರಾಮ್ಸನ್ನ ಕ್ಲಾಸಸ್ ಕನ್ವರ್ಟ್ ಮಾಡಿಕೊಂಡು ಅದನ್ನು ರಿಯಲ್ ವರ್ಲ್ಡ್ ಎಂಟಿಟಿ ಹೇಗಿದೆಯೋ ಒಂದು ಆಬ್ಜೆಕ್ಟ್, ಚೇರ್, ಲ್ಯಾಪ್ಟಾಪ್, ಸಿಸ್ಟಮ್, ಸ್ಕ್ರೀನ್, ವಾಟ್ ಎವರ್, ವರ್ಡ್, ಫುಲ್ ಸ್ಟಾಪ್, ಇದು ಕೂಡ ಆಬ್ಜೆಕ್ಟ್. ಅದು ನೋಡೋಕ್ಕೆ ಯಾವ ಥರ ಇದೆ, ಎಷ್ಟು ದಪ್ಪ ಇದೆ, ಅದೆಲ್ಲ ಫೀಚರ್ಸ್. ಓಕೆ, ಸೊ ವರ್ಡ್ ಓ ಈಸ್ ಆಲ್ಸೋ ಅನ್ ಆಬ್ಜೆಕ್ಟ್. ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಸೊ ನೀವು ಯಾವುದೇ ಆಬ್ಜೆಕ್ಟ್ ತಗೊಳ್ಳಿ, ಅದರ್ ಇಸ್ ಅನ್ ಆಬ್ಜೆಕ್ಟ್. ಯಾವುದೇ ನೀವು ಕಣ್ಣಿಗೆ ಕಾಣೋ ಯಾವುದೇ ಥಿಂಗನ್ನು ತಗೊಳ್ಳಿ, ಅದು ಆಬ್ಜೆಕ್ಟ್. ಅದಕ್ಕೆ ಫೀಚರ್ಸ್ ಇದೆ, ಅದು ಯಾವ ಕಲರ್ ಇದೆ, ಅದು ಎಷ್ಟು ಸೈಜ್ ಇದೆ, ಅವೆಲ್ಲ ಪ್ರಾಪರ್ಟೀಸ್. ಅದೇನಕ್ಕೆ ಯೂಸ್ ಆಗುತ್ತೆ ಅನ್ನೋದೇ ಮೆಥಡ್. ಓಕೆ, ಸೊ ಇದನ್ನು ನಾವು ಆಬ್ಜೆಕ್ಟ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತೀವಿ. ಬೇಕಾದರೆ ಕೆಲವೊಂದು ಟಾಪಿಕ್ಸ್ನ ಅದರಲ್ಲಿ ಕವರ್ ಮಾಡೋಣ. ಇದನ್ನು ಈ ಆಬ್ಜೆಕ್ಟ್ ಓರಿಯೆಂಟೆಡ್ ಥಿಂಗ್ಸ್ನ ನಾವು ಪೈಥಾನಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಅದನ್ನು ಹೇಗೆ ಯೂಸ್ ಮಾಡ್ತೀವಿ, ಕ್ಲಾಸಸ್ನ, ಎನ್ಕ್ಯಾಪ್ಸುಲೇಷನ್ನ,
ಮತ್ತು ಇನ್ಹೆರಿಟೆನ್ಸ್ನ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ದೀಸ್ ಆರ್ ದ ಆಬ್ಜೆಕ್ಟ್ ಓರಿಯೆಂಟೆಡ್ ಅಪ್ರೋಚ್. ಸೊ ಹೈಲಿ ಪೋರ್ಟಬಲ್, support you running Python in Windows, Mac, Linux, ಎಲ್ಲಿ ಬೇಕಾದ್ರೂ ರನ್ ಮಾಡ್ಬೋದಪ್ಪ ಇದನ್ನು. ಈಸಿಲಿ ಅಚೀವ್ ಸೇಮ್ ಪೈಥಾನ್ ವಿತೌಟ್ ಹ್ಯಾವಿಂಗ್ ವರಿ ಅಬೌಟ್ ದಿ ಚೇಂಜಿಂಗ್ ದಿ ಕೋಡ್. ಸೊ ಅಲ್ಲಿ ರನ್ ಮಾಡ್ಬೇಕಾದ್ರೆ ಈ ಥರ ಕೋಡ್ ಬರಿಬೇಕು, ಇಲ್ಲಿ ಮಾಡ್ಬೇಕಾದ್ರೆ ಈ ಥರ ಕೋಡ್ ಬರಿಬೇಕು ಅನ್ನೋದೆಲ್ಲ ಬಿಟ್ಟಾಕಿ ಈ ಒಂದು ಸಲ ಪ್ರೋಗ್ರಾಮ್ ಕೋಡ್ನ ಬರೀರಿ. ಮ್ಯಾಕಲ್ಲ ಆದರೂ ರನ್ ಮಾಡಿ, ವಿಂಡೋಸಲ್ಲ ಆದರೂ ರನ್ ಮಾಡಿ, ಲಿನಕ್ಸ್ ಅಲ್ಲ ಆದರೂ ರನ್ ಮಾಡಿ, ಎಲ್ಲಾದರೂ ರನ್ ಮಾಡಿ, ಯು ವಿಲ್ ಗೆಟ್ ದ ಸೇಮ್ ಔಟ್ಪುಟ್. So that is the portability, support of portability of the Python. This is not possible to other programming language. This making Python one of the most portable language. ಇಂಥ ಕೆಪಬಿಲಿಟಿ, ಇಂಥ ಫೀಚರ್ ಯಾವುದ್ರಲ್ಲೂ ಸಿಗಲ್ಲ. ಸಿಕ್ಕರೂ ಇಷ್ಟು ಸಿಂಪಲ್ ಆಗೂ ಇರಲ್ಲ ಅಂತ ಇರೋದ್ರಿಂದ ನಾವು is making Python is most portable language available in the industry. Okay, so highly dynamic. ಸಾಕಿಷ್ಟು ನಾನು ಇನ್ಸ್ಟಾಲೇಷನ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ. ಸಾಕಿಷ್ಟು ಮುಗಿಸೋಣ. ಹೈಲಿ ಡೈನಾಮಿಕ್, ಪೈಥಾನ್ ಈಸ್ ಒನ್ ಆಫ್ ದ ಮೋಸ್ಟ್ ಡೈನಾಮಿಕ್ ಲ್ಯಾಂಗ್ವೇಜ್ ಅವೈಲೇಬಲ್ ಇನ್ ದ ಡೈನಾಮಿಕ್ ಇಂಡಸ್ಟ್ರಿ. ಯಾಕೆಂದರೆ ನೀವು ಯಾವ್ದಾರ ರನ್ ಮಾಡಪ್ಪ, ಯಾವ್ದಾರ ಕ್ರಿಯೇಟ್ ಮಾಡಪ್ಪ, ಎಂಥ ಅಪ್ಲಿಕೇಶನ್ ಆದರೂ ಕ್ರಿಯೇಟ್ ಮಾಡಪ್ಪ ಯೂಸಿಂಗ್ ದಿಸ್ ಪೈಥಾನ್. ಓಕೆ, ವೆಬ್ ಅಪ್ಲಿಕೇಶನ್ ಮಾಡ್ಬೋದು, GUI ಮಾಡ್ಬೋದು, ಸಿಂಪಲ್ ಪ್ರೋಗ್ರಾಮ್ ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ಇಟ್ಸ್ ಎ ಡೈನಾಮಿಕ್ ಲ್ಯಾಂಗ್ವೇಜ್ with less coding, right? Decided, not runtime and variable is not decided, and runtime is not in advance. Very easy. Okay, is not run ಮಾಡೋದಕ್ಕೆ ಏನು ಮಾಡಬೇಕು ಅಂತೆಲ್ಲ. ಓಕೆ, ಹೇಗೆ ಯಾವ ರೀತಿ ಮಾಡೋದು ಅಂತ ನೀವು ಪ್ರೋಗ್ರಾಮ್ ಬರೆದು ಫೈಲಲ್ಲಿ ಸೇವ್ ಮಾಡಿದ್ರೆ ಯಾವ ರೀತಿ ಮಾಡೋದು, ಅದನ್ನ ಹೆಂಗೆ ರನ್ ಮಾಡೋದು ಎಲ್ಲ ಹೇಳ್ಕೊಡ್ತೀನಿ. ಡ್ಯೂ ಟು ಪ್ರೆಸೆನ್ಸ್ ಆಫ್ ದಿಸ್ ಫೀಚರ್ we do not need to specify type of variable during the code. ಸೊ ಕೋಡಿಂಗ್ ವೇರಿಯಬಲ್ ಯಾವುದು ಅಂತ ಕೊಡೋದೇ ಬೇಕಾಗಿಲ್ಲಪ್ಪ. ಎಲ್ಲಿ ಬೇಕಾದ್ರೂ ಯಾವ ರೀತಿ ಬೇಕಾದ್ರೂ ಡೈರೆಕ್ಟಾಗಿ ವೇರಿಯಬಲ್ಗೆ ವ್ಯಾಲ್ಯೂನ ಅಸೈನ್ ಮಾಡ್ಕೊಳ್ಳಿ, ಅದೇ ತಗೊಳುತ್ತೆ ಅಂತ ಇರೋದ್ರಿಂದ ದಿಸ್ ಇನ್ಕ್ರೀಸ್ ದಿಸ್ ಸೇವ್ ಟೈಮ್ಸ್ ಅಂಡ್ ಇನ್ಕ್ರೀಸಿಂಗ್ ಎಫಿಷಿಯನ್ಸಿ. ಓಕೆ, ಹನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಹೈಲಿ ಡೈನಾಮಿಕ್. ಸೊ ಲಾರ್ಜ್ ಸ್ಟ್ಯಾಂಡರ್ಡ್ ಲೈಬ್ರರಿ, ಅಫ್ಕೋರ್ಸ್ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀವಿ ಅಂದಮೇಲೆ ಸ್ಟ್ಯಾಂಡರ್ಡ್ ಲೈಬ್ರರಿ ದೊಡ್ಡದಾಗೇ ಇರಬೇಕಪ್ಪ. ಇದರಲ್ಲಿರೋ ಎಲ್ಲ ಕೀವರ್ಡ್ಸು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಏನು ಪ್ರೋಗ್ರಾಮ್ ಬರೆದ್ಮೇಲೆ ಡಾಟ್ ಹಾಕೋಂಗಿಲ್ಲ, ಸೆಮಿಕೋಲನ್ ಹಾಕೋಂಗಿಲ್ಲ, ಏನಿಲ್ಲ, ಸುಮ್ಮನೆ ಎಂಟ್ರ್ ಕೊಟ್ಟರೆ ಬರ್ತಾ ಇದೆ ಅಂದರೆ ಲೈಬ್ರರಿ ಜೋರಾಗೆ ಇರಬೇಕಪ್ಪ. ಅಂಥ ಲೈಬ್ರರಿ ಏನಿದೆಯಪ್ಪ ಇದರಲ್ಲಿ. ಓಕೆ, ಅದೇನಿದೆ ಅಂತ ನೋಡೋಣ ಸ್ಟೆಪ್ ಬೈ ಸ್ಟೆಪ್. ಇಟ್ ಈಸ್ ಔಟ್ ಆಫ್ ದಿ ಬಾಕ್ಸ್. Python comes inbuilt and large number of libraries that we can imported at the instance and be used in the specific program. Okay, the presence of libraries makes sure that don't need to write all code yourself. So object oriented concepts ಇರೋದ್ರಿಂದ reusability ಇದ್ದೇ ಇರುತ್ತೆ. ನೀವು ಅದು ಒಂದ್ಸಲಿ ನೀವು ಕೋಡಿಂಗ್ ಟೈಪ್ ಮಾಡಿ ಒಂದು ಕ್ಲಾಸ್ನೋ ಆಬ್ಜೆಕ್ಟ್ನೋ ಮಾಡಿ ಇಟ್ಬಿಟ್ರೆ ನೀವು ಅದನ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಿಪ್ಪ. ಓಕೆ, ಅದನ್ನು ಲೈಬ್ರರಿ ಆಗಿ ಯೂಸ್ ಮಾಡ್ಕೊಳ್ಳಿ, ಡೈನಾಮಿಕ್ ಆಗಿರೋದ್ರಿಂದ. ಸೊ ಟ್ರೈ ಟು ಕೋಡ್ ಯುವರ್ ಸೆಲ್ಫ್ ಅಂಡ್ ಮೇಕಿಂಗ್ ಲೈಬ್ರರೀಸ್ ಮೋರ್ ರಿಚ್. ಸೊ ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನೀವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದಾಗ ಅದರಲ್ಲಿ ಏನೂ ಇರಲ್ಲ. ಅದು ಮುಂಚೆ ಅವ್ರು ಏನು ಮಾಡಿರ್ತಾರೋ ಅದು ಮಾತ್ರ ಇರುತ್ತೆ. ಸೊ ನೀವು ಆ್ಯಡ್ ಮಾಡ್ತಾ ಹೋಗ್ತೀರಾ ಕ್ಲಾಸಸ್ನ, ಲೈಬ್ರರೀಸ್ನ ಹೆಡರ್ ಫೈಲ್ಸ್ಗೆ ಆ್ಯಡ್ ಮಾಡ್ತಾ ಹೋಗ್ತೀರಾ, ಅವಾಗ ಅದು ರಿಚ್ ಆಗ್ತಾ ಹೋಗುತ್ತೆ. ಸೊ ಎಲ್ಲ ಕಾನ್ಸೆಪ್ಟ್ಸ್ ಮೇಲೆ ವರ್ಕ್ ಮಾಡಿದ್ರೆ ಎಲ್ಲದು ಲೈಬ್ರರೀಸು ಎಕ್ಸ್ಟ್ರಾ ಬರ್ತಾ ಹೋಗುತ್ತೆ. ಸೊ you make this large standard library with all set of capabilities to do all sort of simple program to web development, connectivity, GUI connectivity, database connectivity, adu kuda madbodu, ella madbodu. This is a large standard set of library, of course. Okay, so installation process next class al nodona. So this is enough for your class today. Okay, thank you.